ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅರವತ್ತೈದು ಆಂಬ್ಯುಲೆನ್ಸ್ಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಅವುಗಳನ್ನ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು, ರಾಮಲಿಂಗ ರೆಡ್ಡಿ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಈ ಲೋಕಾರ್ಪಣೆ ಕಾರ್ಯಕ್ರಮ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ 65 ತುರ್ತು ಚಿಕಿತ್ಸಾ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಇವನ್ನ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಿಗೆ ಅವುಗಳಿಗೆ ಸೇರ್ಪಡೆ ಮಾಡತಕ್ಕಂಥ ಅವುಗಳಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 108 ಆಂಬ್ಯುಲೆನ್ಸ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಈಗಾಗಲೇ ಇವುಗಳ ಅವಶ್ಯಕತೆಗಳನ್ನು 65 ಆಂಬ್ಯುಲೆನ್ಸ್ಗಳು, ಸುಮಾರು 30 ಆಂಬ್ಯುಲೆನ್ಸ್ಗಳು ಅಡ್ವಾನ್ಸ್ಡ್ ಅವು ಜೀವರಕ್ಷಕಗಳು, ಅಡ್ವಾನ್ಸ್ಡ್ ಜೀವರಕ್ಷಕಗಳು. ಇನ್ನು ಉಳಿದಂಥವು 35ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತಕ್ಕಂಥವು. ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ಗಳಲ್ಲಿ ಎಲ್ಲ ಡಾಕ್ಟರ್ಗಳೊಬ್ರು ಇರೋಲ್ಲ, ಟೆಕ್ನಿಷಿಯನ್ ಇರ್ತಾರೆ. ಮತ್ತೆ ಜೀವ ಉಳಿಸಲಿಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳು ಕೂಡ ಇರ್ತವೆ. ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ಗಳಿರಲ್ಲ. ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ಗಳಲ್ಲಿ ವೆಂಟಿಲೇಟರ್ಗಳಿರ್ತವೆ, ಇವುಗಳಲ್ಲಿ ಇರಲ್ಲ. ಸೊ ಇವು ಅಪಘಾತದಲ್ಲಿ ಈಡಾದಂಥವರಿಗೆ ಅವರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ನಿಮಗೆ ಗೊತ್ತಿದೆ, ಈಗಾಗಲೇ ಹೇಳಿದ್ರು ದಿನೇಶ್ ಗುಂಡೂರಾವ್, ರಸ್ತೆ ಅಪಘಾತಗಳು ಕರ್ನಾಟಕದಲ್ಲಿ ಸುಮಾರು 40,000 ನಡೀತವೆ. ಅದರಲ್ಲಿ ಸುಮಾರು 10,000 ಜನ ಪ್ರಾಣ ಕಳ್ಕೊಳ್ತಾರೆ. ದೊಡ್ಡ ಸಂಖ್ಯೆ. 40,000 ಜನಕ್ಕೆ ಅಪಘಾತಗಳಾಗ್ತಕ್ಕಂಥದ್ದು, 10,000 ಜನ ಪ್ರಾಣ ಕಳ್ಕೊಳ್ತಕ್ಕಂಥದ್ದು ದೊಡ್ಡ ಸಂಖ್ಯೆ. ಅದು ವಿಶೇಷವಾಗಿ ಯುವಕರಿಗೆ ಅಪಘಾತ ಆದರೆ, ಶಾಲಾ ಮಕ್ಕಳಿಗೆ ಅಪಘಾತ ಆದರೆ, ಮುಂದೆ ಅವರಿಂದ ಸಮಾಜಕ್ಕೆ ಆಗಬೇಕಾದಂತ ದೊಡ್ಡ ಸೇವೆಯನ್ನು ನಾವು ಕಳ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥದನ್ನ ತಪ್ಪಿಸಲೇಬೇಕು ಅಂತೇಳಿ ರಸ್ತೆ ಸುರಕ್ಷತಾ ಪ್ರಾಧಿಕಾರ ರಚನೆಯಾಗಿದೆ. 2017 ಅದು 2017ರಲ್ಲಿ ರಚನೆಯಾಗಿದೆ. ಅದರಿಂದ
ಈ ರಸ್ತೆ ಸುರಕ್ಷತಾ ನಿಧಿಯಿಂದ ವರ್ಷಕ್ಕೆ 45 ಕೋಟಿ ರೂಪಾಯಿಗಳನ್ನ ಆರೋಗ್ಯ ಇಲಾಖೆಗೆ ಕೊಡ್ತಾರೆ. ಅದರಲ್ಲಿ ಈ ಆಂಬ್ಯುಲೆನ್ಸ್ಗಳನ್ನು ಕೊಂಡ್ಕೊಂಡಿರೋದು. ಅವರು ಆರೋಗ್ಯ ಸಚಿವರು ಮುಂದಿನ ವರ್ಷದಿಂದ ಸರ್ಕಾರ ಕೊಡಬೇಕು, ಇಲ್ಲ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕೊಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸ್ವಲ್ಪ ಧಾರಾಳವಾಗಿ ಹೇಳಿದ್ದಾರೆ. ಅದು ಮಾಡೋಣ. ಯಾಕಂತಂದ್ರೆ ಈ ರಸ್ತೆ ಅಪಘಾತದಲ್ಲಿ ಕಾಲು ಕಳ್ಕೊಳ್ತಾರೆ, ಜೀವ ಕಳ್ಕೊತಾರೆ, ಹೆಡ್ ಇಂಜುರಿಗಳಾಗ್ತವೆ, ಬಹಳ ಕಷ್ಟ. ಆಮೇಲೆ ಇಡೀ ಜೀವಮಾನ ಎಲ್ಲ ನರಳಬೇಕಾದಂಥ ಪರಿಸ್ಥಿತಿ ಕೆಲವು ಕಡೆ ಕೆಲವು ರೋಗಿಗಳಿಗೆ ನಿರ್ಮಾಣ ಆಗ್ತದೆ ಅಂತೇಳಿ ನಾವು ಯಾವಾಗಲೂ ಹೇಳ್ತೇವೆ. ಆರೋಗ್ಯ ಇಲಾಖೆಯವರು ಕೂಡ ಹೇಳ್ತಾರೆ, ಆಕ್ಸಿಡೆಂಟ್ ಆದಂತ 1 ಗಂಟೆ ಇದೆಯಲ್ಲ, ಅದು ಬಹಳ ಮುಖ್ಯ. ಆಕ್ಸಿಡೆಂಟ್ ಆಗುತ್ತಲ್ಲ, ಅದು 1 ಗಂಟೆ ಒಳಗಡೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ದೊರಕಿದ್ರೆ ಪ್ರಾಣ ಕಳ್ಕೊಳ್ಳೋರನ್ನ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಗೋಲ್ಡನ್ ಅವರ್ ಅಂತ ಕರೀತಾರೆ. ಆ ಗೋಲ್ಡನ್ ಅವರ್ ಇದೆಯಲ್ಲ, ಅದು ಬಹಳ ಮುಖ್ಯ. ಆ 1 ಗಂಟೆ ಒಳಗಡೆ ಅವ್ರಿಗೆ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬೇಕಾದಂಥ ವೆಂಟಿಲೇಟರ್ಗಳು, ಬೇರೆ ಪ್ರಾಥಮಿಕ ಚಿಕಿತ್ಸೆ, ಈ ಥರ ಎಲ್ಲ ಔಷಧಗಳು ಅವೆಲ್ಲನೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ಮಾಡಿದಾಗ ಮಾತ್ರ ಪ್ರಾಣ ಉಳಿಸಲಿಕ್ಕೆ. ನಿಮಗೆ ಹತ್ತಿರದ ಆಸ್ಪತ್ರೆ ತಗೊಂಡೋಗಿ, ಅಲ್ಲಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಗೊಂಡೋಗಿ ಬೇಕಾದರೆ ಇವೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಒಂದೊಂದು ಸಾರಿ ಶರೀರದ ಭಾಗಗಳೇ ಕಟ್ಟಾಗ್ಬಿಡ್ತವೆ. ಅನೇಕ ಜನರಿಗೆ ಕಾಲುಗಳೇ ಕಟ್ಟಾಗೋದು, ಕೈಗಳೇ ಕಟ್ಟಾಗ್ಬಿಡೋದು, ತಲೆಗೆ ಹೆಡ್ ಇಂಜುರಿ ಆಗಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಇಂಥವೆಲ್ಲ ನಡೀತಾ ಇರ್ತವೆ. ಸೊ ಇಂಥ ಕೇಸ್ಗಳಲ್ಲಿ ನಮ್ಮ ಸರ್ಕಾರ ಇದನ್ನು ಮಾಡಬೇಕು. ಅದಕ್ಕೆ ಮುಖ್ಯಮಂತ್ರಿಗಳ ಆಪತ್ಕಾಲ ಯಾನ, ಆಪತ್ಕಾಲ ಯಾನ, ಅದನ್ನು ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಇದಕ್ಕೋಸ್ಕರ.